ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮೇ 4 ಸೆಕೆಂಡ್ ಹಾಗೆ ಥರ್ಡ್ ಶಿಫ್ಟಲ್ಲಿ ಕೇಳಲಾಗಿರತಕ್ಕಂತಹ SSC GD GK ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಅನಾಲಿಸಿಸ್ನ ಮಾಡೋಣ. ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡೋಣ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೆಸ್ಟ್ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಾಲಿಸಿಸ್ ಕ್ಲಾಸ್ಗಳನ್ನು, ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು, GK ಹಾಗೆ ಸೈನ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳನ್ನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾನೆ. ಅಂಡ್ ನೀವು ಯಾವುದನ್ನ ಮಿಸ್ ಮಾಡಿದ್ರು ಸಹ ಸಮ್ ಕ್ಲಾಸ್ಗಳು ಯಾವುದು ಅಂದ್ರೆ ಒಂದು ಪೊಲಿಟಿ ಮೇಲೆ ಮಾಡಿರ್ತಕ್ಕಂತಹ 3 ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಅಲ್ಲಿಂದ 3 ಪ್ರಶ್ನೆಗಳನ್ನ ಫಿಕ್ಸ್ ಕೇಳ್ತಾ ಇದ್ದಾನೆ ಪೊಲಿಟಿ ಮೇಲೆ. ಅಂಡ್ ನೆಕ್ಸ್ಟ್ ಈ ಒಂದು ಸ್ಟ್ಯಾಟಿಕ್ GK ಮೇಲೆ ಮಾಡಿರ್ತಕ್ಕಂತಹ ಸಮ್ ಕ್ಲಾಸ್ಗಳಿದಾವೆ. ಸೊ ಅದನ್ನು ಸಹ ನೀವು ನೋಡ್ಕೊಂಡ್ರೆ ಬಹಳ ಬೆಟರ್. ಯಾಕೆಂದ್ರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ಡೈರೆಕ್ಟ್ ಆಗಿ ನೋಡೋಕೆ ಸಿಗ್ತಾ ಇದಾವೆ. ಸರಿನಾ? ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಇದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಭಾರತದಲ್ಲಿ ಲೈಸೆನ್ಸ್ ಪಾಲಿಸಿ ಅಥವಾ ಈ ಒಂದು ಕೈಗಾರಿಕಾ ನಿಯಂತ್ರಣ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು ಅಂತ ಕೇಳಿದ್ದಾನೆ. ಸೊ ಯಾವ ವರ್ಷದಲ್ಲಿ ಇದು ಜಾರಿಗೆ ಬಂದಿದೆ ಅಂತ, ಯಾವ ವರ್ಷದಲ್ಲಿ ಜಾರಿಗೆ ಬಂದಿರಬಹುದು? ಆಪ್ಷನ್ ಕೊಟ್ಟಿದ್ದಾನೆ 1947, ಆಪ್ಷನ್ ಬಿ ಕೊಟ್ಟಿದ್ದಾನೆ 1950, ಆಪ್ಷನ್ ಸಿ ಕೊಟ್ಟಿದ್ದಾನೆ 1951, ಹಾಗೆ ಆಪ್ಷನ್ ಡಿ ಕೊಟ್ಟಿದ್ದಾನೆ 1956 ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ, ಯಾವುದಾಗಬಹುದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು 1951 ಕಾಯ್ದೆ ಅಂತ ಹೇಳ್ತೀವಿ. ಸರ್ ನಾವು ಒಂದು 1951 ಕಾಯ್ದೆ ಸಮಯದಲ್ಲಿ ಭಾರತದಲ್ಲಿ ಲೈಸೆನ್ಸ್ ಪಾಲಿಸಿ ಜಾರಿಗೆ ಬರ್ತದೆ. ಸರ್ ಯಾವುದು ಅಂತ ಹೇಳ್ತೀವಿ, ಒಂದು ಲೈಸೆನ್ಸ್ ಪಾಲಿಸಿ ಜಾರಿಗೆ ಬಂದಿರತಕ್ಕಂಥ ಒಂದು ಕೈಗಾರಿಕಾ ನಿಯಂತ್ರಣ ಕಾಯ್ದೆ ಹೆಸರು ಒಂದು 1951 ಕೈಗಾರಿಕಾ ನಿಯಂತ್ರಣ ಕಾಯ್ದೆ ಅಂತ ಹೇಳ್ತೇವೆ. ಸರ್ನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಆ್ಯಂಡ್ ದೆನ್ ಬಹಳ ರೆಗ್ಯುಲರ್ ಆಗಿ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಏನು ಅಂತಂದರೆ, ಯಾವ ಕಾಯ್ದೆಯನ್ನು ಕೈಗಾರಿಕಾ ಸಂವಿಧಾನ ಅಂತ ಕರೆಯಲಾಗ್ತದೆ ಅಂತ ಕೇಳ್ತಾನೆ. ಸರಿನಾ? ಸೊ ಯಾವ ಒಂದು ಕಾಯ್ದೆಯನ್ನು ಕೈಗಾರಿಕಾ ಸಂವಿಧಾನ ಅಂತ ಕರೆಯಲಾಗ್ತದೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಸರ್ 1956 ಕಾಯ್ದೆಯನ್ನು ನಾವು ಕೈಗಾರಿಕಾ ಸಂವಿಧಾನ ಅಂತ ಕರಿತೀವಿ ಅಂತ ಹೇಳಬೇಕಾಗುತ್ತೆ. ಸರಿನಾ? ಯಾವುದೇ ಒಂದು 1956 ಒಂದು ಕೈಗಾರಿಕಾ ನೀತಿಯನ್ನು ನಾವು ಕೈಗಾರಿಕಾ ಸಂವಿಧಾನ ಅಂತ ಹೇಳ್ತೇವೆ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇದನ್ನು ಸಹ ನಿಮಗೆ ಬಹಳಷ್ಟು ಕೇಳ್ತಾನೆ. ಇಲ್ಲಾಂದರೆ ನಿಮಗೆ ಇಂಗ್ಲೀಷಲ್ಲಿ ಕೇಳೋದಾದರೆ ದ ಇಂಡಸ್ಟ್ರಿಯಲ್ ಪಾಲಿಸಿ ರೆವಲ್ಯೂಷನ್ ಯಾವಾಗ ಬಂತು ಅಂತ ಕೇಳ್ಬೋದು. 1956ರಲ್ಲಿ ಅಂತ ನೀವು ಹೇಳಬೇಕಾಗತ್ತೆ. ಯಾವಾಗ ಒಂದು 1956ರಲ್ಲಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 1857ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದ ಸಮಯದಲ್ಲಿ ರಾಣಿ ಲಕ್ಷ್ಮೀಬಾಯಿಗೆ ಪ್ರಮುಖ ಸೈನಿಕ ಸಹಾಯವನ್ನು ಯಾರು ನೀಡಿದರು ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದನ್ನು ಯಾರು ನೀಡಿದ್ದಾರೆ? ಮಂಗಲ್ ಪಾಂಡೆ ಅವರು, ಆ್ಯಂಡ್ ದೆನ್ ನೆಕ್ಸ್ಟ್ ತಾಂತ್ಯಾ ಟೋಪಿ ಅವರು, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಕುನ್ವರ್ ಸಿಂಗ್ ಅವರು, ಆ್ಯಂಡ್ ದೆನ್ ಬೇಗಂ ಹಜರತ್ ಮಹಲ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಬಹುದು? ಸರ್ ಮಂಗಲ್ ಪಾಂಡೆ ಅವರು ಸಹಾಯ ಮಾಡೋಕ್ಕಿರಲಿಲ್ಲ. ಯಾಕಂದರೆ ಇವರು ಡೆತ್ ಆಗಿದ್ರು. ಯಾವಾಗ? ಏಪ್ರಿಲ್ 8ನೇ ತಾರೀಕಿಗೆ ಇವರು ಡೆತ್ ಆಗ್ತಾರೆ. ಯಾಕಂದರೆ ಇವರಿಗೆ ಹ್ಯಾಂಗ್ ಮಾಡಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಒಂದು ತಾಂತ್ಯಾ ಟೋಪಿ ಅಂತ ಕೊಟ್ಟಿದ್ದಾರೆ, ಕುನ್ವರ್ ಸಿಂಗ್ ಅಂತ ಕೊಟ್ಟಿದ್ದಾರೆ. ಕುನ್ವರ್ ಸಿಂಗ್ ಅವರು ಇಲ್ಲಿ ಬಿಹಾರದಿಂದ ಇವರು ದಂಗೆ ಎದ್ದಿರ್ತಾರೆ. ಓಕೆ, ಸೊ ಈ ಒಂದು ಬಿಹಾರದ ಒಂದು ಜಗದೀಶ್ಪುರ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಒಂದು ಬೇಗಂ ಹಜರತ್ ಮಹಲ್ ಅವರು ಇವರು ಲಕ್ನೋದಿಂದ ಇದ್ದಂಗೆ ಎದ್ದಿರ್ತಾರೆ. ಬಟ್ ಇಲ್ಲಿ ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಸರ್ ದ್ಯಾಟ್ ಇಸ್ ಒಂದು ತಾಂತ್ಯಾ ಟೋಪಿ ಅಂತ ಹೇಳ್ತೀವಿ. ಸರ್ ಇವರು ಒಂದು ತಾತ್ಯಾ ಟೋಪಿ ಅನ್ನೋರು ಇವರಿಗೆ ಸಹಾಯವನ್ನ ಮಾಡ್ತಾರೆ. ಯಾರಿಗೆ? ಒಂದು ರಾಣಿ ಲಕ್ಷ್ಮೀಬಾಯಿ ಅವರಿಗೆ. ಬಟ್ ನಿಮಗೆ ಗೊತ್ತಿರಲಿ, ಫಸ್ಟ್ ಕಾನ್ಪುರದಿಂದ ದಂಗೆ ಎದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ನಾನಾ ಸಾಹೇಬ. ಆ ನಾನಾ ಸಾಹೇಬರಿಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ತಾತ್ಯಾ ಟೋಪೆ. ಈ ನಾನಾ ಸಾಹೇಬ ಯಾವಾಗ ನೇಪಾಳಕ್ಕೆ ಓಡಿ ಹೋಗ್ತಾರಲ್ವ, ಆ ನೇಪಾಳಕ್ಕೆ ಓಡಿ ಹೋದ ನಂತರ ಕಾನ್ಪುರದಿಂದ ಇವರು ರಿಟರ್ನ್ ಝಾನ್ಸಿಗೆ ಬರ್ತಾರೆ. ಎಲ್ಲಿ ಬರ್ತಾರೆ? ಝಾನ್ಸಿಗೆ ಬರ್ತಾರೆ. ಝಾನ್ಸಿಗೆ ಬಂದು ಈ ಒಂದು ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಸಹಾಯವನ್ನ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ವಿರುದ್ಧ ಹೋರಾಡಿರ್ತಕ್ಕಂಥ ಈ ಬ್ರಿಟಿಷ್ನ ಸೇನಾಧಿಕಾರಿ ಯಾರು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಹ್ಯೂಜ್ ರೋಸ್ ಅಂತ. ಯಾರು? ಒಂದು ಹ್ಯೂಜ್ ರೋಸ್ ಅಂತಕ್ಕಂತಹ ವ್ಯಕ್ತಿ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ವಿರುದ್ಧ ಹೋರಾಡಿದ್ದಾನೆ ಅಂತ. ಯಾಕಂದರೆ ಇದರ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ನೆನ್ಪಿಟ್ಕೊಳ್ಳಿ, ಫಿಕ್ಸ್ ಕೇಳ್ತಾನೆ. ಪ್ರತಿ ವರ್ಷ SSC GDಯಲ್ಲಿ ನಿಮಗೆ 1857 ದಂಗೆ ಮೇಲೆ ಫಿಕ್ಸ್ ಕ್ವಶನ್ ಇರುತ್ತೆ. 1991 ಈ ಒಂದು ನೂತನ ಆರ್ಥಿಕ ಕಾಯ್ದೆಯ ಮೇಲೆ ಸಹ ನಿಮಗೆ ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಸೊ ಇದು ನೀವು ರಟ್ಟ ಹೊಡಿಬೇಕಷ್ಟೇ. ಸರ್ ಲಕ್ಷ್ಮೀಬಾಯಿ, ಸೊ ಇದು ನೀವು ನೆನ್ಪಿಟ್ಕೊಳ್ತೀರಾ ಯಾರು? ಈ ಒಂದು ಹ್ಯೂಜ್ ರೋಸ್ ಅಂತಕ್ಕಂಥ ವ್ಯಕ್ತಿ. ಹಾಗಾದರೆ ಬೇಗಂ ಹಜರತ್ ಮಹಲ್ ಅವರು ಲಕ್ನೋಲ್ಲಿ ದಂಗೆ ಎದ್ದಿದ್ರು. ಇವರ ಒಂದು ದಂಗೆಯನ್ನು ಶಮನ ಮಾಡಿರ್ತಕ್ಕಂಥ ಒಬ್ಬ ಬ್ರಿಟಿಷ್ನ ಸೇನಾಧಿಕಾರಿ ಯಾರು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಇಸ್ ಒಂದು ಕ್ಯಾಂಪ್ ಬೆಲ್ ಹಾಗೆ ಒಂದು ಲಾರೆನ್ಸ್ ಅಂತ ಹೇಳ್ತೀವಿ. ಯಾರು? ಒಂದು ಕ್ಯಾಂಪ್ ಬೆಲ್ ಹಾಗೆ ಲಾರೆನ್ಸ್ ಅಂತಕ್ಕಂಥ ವ್ಯಕ್ತಿ. ಹಾಗೆ ಒಂದು ಕಾನ್ಪುರದಲ್ಲಿ ದಂಗೆ ಎದ್ದಿರ್ತಕ್ಕಂತಹ ವ್ಯಕ್ತಿಗಳ ವಿರುದ್ಧ ಈ ಒಂದು ದಂಗೆಯನ್ನು ಶಮನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಸರ್ ಹಾಗೇನು ಇಲ್ಲಿ ಕ್ಯಾಂಪ್ ಬೆಲ್ ಅಂತ ಹೇಳ್ತೇವೆ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ದೆಹಲಿಯಲ್ಲಿ ದಂಗೆಯನ್ನು ಅಡಗಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಯಾರು ಅಂದರೆ ಸರಿ ಒಂದು ಜಾನ್ ನಿಕೋಲ್ಸನ್ ಅಂತ ಹೇಳಬೇಕಾಗುತ್ತೆ. ಯಾರು? ಒಂದು ಜಾನ್ ನಿಕೋಲ್ಸನ್ ಅಂತಕ್ಕಂಥ ವ್ಯಕ್ತಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ಹಿಂದಿದು ಕೇಳಿದಾನೆ ನಿಮಗೆ. ಇಲ್ಲಿ ಹಿಂದಿಯಲ್ಲಿ ನೀವು ನೋಡ್ಕೊಳ್ಬಹುದು. ಏನು? ಒಂದು ಪತ್ನಿ ಅಂತಂದರೆ ಮೀನ್ಸ್ ಒಂದು ವೈಫ್ ಅಂತಂದರೆ ಹಿಂದಿಯಲ್ಲಿ ನಾವು ಯಾವ ಒಂದು ಪದವನ್ನು ಯೂಸ್ ಮಾಡ್ತೀವಿ ಅಂತ. ಹಿಂದಿ ಯಾರು ಚೂಸ್ ಮಾಡ್ಕೊಂಡಿದ್ದೀರಲ್ವಾ ಅವರಿಗೆ ಇದು ಈಸಿ ಕ್ವಶನ್. ಇದು ಏನಾಗಬಹುದು? ಸರ್ BV ಆಗುತ್ತಾ, BB ಆಗುತ್ತಾ? ಏನು ಅಂತಂದರೆ ಸರ್ BV ಅಂತ ಹೇಳ್ತೀವಿ. ಏನು? BV. ಓಕೆ, ನಾಟ್ BB ಅಲ್ಲ, ಇದು BV ಅಂತ ಹೇಳ್ತೀವಿ. BV ಮೀನ್ಸ್ ವೈಫ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಸ್ವಸ್ಥ ಎಂಬ ಪದಕ್ಕೆ ಸರಿಯಾದ ವಿಲೋಮ ಪದವನ್ನು ಆರಿಸಿ ಅಂತ ಕೇಳಿದ್ದಾನೆ. ಓಕೆ, ಒಂದು ಸ್ವಸ್ಥ ಪದಕ್ಕೆ
ಸ್ವಸ್ಥ ಅಂತಂದರೆ ನಾವೇನಂತ ಹೇಳ್ತೀವಿ, ಹೆಲ್ದಿ ಅಂತ ಹೇಳ್ತೀವಿ. ಹಾಗಾದರೆ ಒಂದು ಹೆಲ್ದಿ ಪದಕ್ಕೆ ಹಿಂದಿಯಲ್ಲಿ ಈ ಒಂದು ವಿಲೋಮ ಪದವನ್ನು ಹೇಳಿ ಅಂತ ಹೇಳಿದ್ದಾನೆ. ಹಾಗಾದರೆ ಅದನ್ನು ಸ್ವಸ್ಥಕ್ಕೆ ನಾವೇನಂತ ಹೇಳ್ತೀವಿ, ಅಸ್ವಸ್ಥ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು ಪೊಲೀಸ್ ಪ್ರಕರಣ ಅಥವಾ ಒಂದು ಅಪರಾಧದ ಸಂದರ್ಭದಲ್ಲಿ ಮಾಡುವ ತನಿಖೆಯನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ, ಏನೆಂದು ಕರೆಯಲಾಗ್ತದೆ, ಹಿಂದಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಏನಂತ ಕರೆಯಲಾಗ್ತದೆ ಸರ್, ಇದನ್ನು ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಹೇಳೋದಾದ್ರೆ ಒಂದು ಜಾನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಜಾನ್ಸ್ ಕರೋ ಅಂತ ಹೇಳ್ತೀವಿ. ಸೊ ಮೀನ್ಸ್ ಇದನ್ನು ಸರ್ಚ್ ಮಾಡುವುದು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಸುಭಾಷ್ ಚಂದ್ರ ಬೋಸ್ ಯಾವ ಸಶಸ್ತ್ರ ಪಡೆಯನ್ನು ಪುನಃ ಸಂಘಟಿಸಿ ಮುನ್ನಡೆಸಿದರು ಅಂತ ಕೇಳಿದ್ದಾನೆ. ಸರಿನಾ, ಸೊ ಯಾರು ಇದನ್ನು ಪುನಃ ಸಂಘಟಿಸ್ತಾರೆ ಯಾವುದನ್ನ ಅಂತಂದು ಕೇಳಿದ್ರೆ ಸರ್ ದ್ಯಾಟ್ ಇಸ್ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಒಂದು ಆಜಾದ್ ಹಿಂದ್ ಫೌಜ್ ಅಂತ ಹೇಳ್ತೀವಿ. ಸರ್ನಾ, ಸೊ ಇದನ್ನು ಯಾರು ಸಂಘಟನೆ ಮಾಡ್ತಾರೆ 1943ರಲ್ಲಿ ಸರ್ ಸುಭಾಷ್ ಚಂದ್ರ ಬೋಸ್ ಅವರು ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಯಾಕೆಂದರೆ ಇದನ್ನು ಕೇಳ್ತಾನೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಒಂದು ಸುಭಾಷ್ ಚಂದ್ರ ಬೋಸ್ ಅವರು ಆರಂಭ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಕೇಳ್ತಾನೆ. ಫಾರ್ವರ್ಡ್ ಬ್ಲಾಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾವುದು ಒಂದು ಫಾರ್ವರ್ಡ್ ಬ್ಲಾಕನ್ನು 1939ರಲ್ಲಿ ಆರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಇದೇ ಒಬ್ಬರು ಸುಭಾಷ್ ಚಂದ್ರ ಬೋಸ್ ಅವರು ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದ್ರ ಮೇಲೆ ನಿಮಗೆ ಪ್ರಶ್ನೆ ಫಿಕ್ಸ್ ಕೇಳ್ತಾನೆ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಅಧಿಕಾರಿಯು ಮೌಖಿಕವಾಗಿ ನೀಡುವ ಸೂಚನೆಗಳನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಸರ್, ಈ ಒಂದು ಅಧಿಕಾರಿಯು ಮೌಖಿಕವಾಗಿ ಸೂಚನೆ ನೀಡ್ತಾರಲ್ವ, ಅದನ್ನು ನಾವೇನಂತ ಹೇಳ್ಬೋದು, ಮೌಖಿಕ ಸೂಚನೆಗಳು ಅಂತ ಹೇಳ್ತೀವಿ. ಮೀನ್ಸ್ ಓರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ ಇನ್ ಇಂಗ್ಲೀಷಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು 72,000ಕ್ಕೆ ಮಾರುತ್ತಾನೆ ಮತ್ತು ಲಾಭವು ಅದೇ ವಸ್ತುವನ್ನು 71,200ಕ್ಕೆ ಮಾರಿದಾಗ ಆದ ನಷ್ಟದ 19 ಪಟ್ಟು ಇರುತ್ತದೆ. 72,000ಕ್ಕೆ ಮಾರಿದಾಗ ಆದ ಲಾಭದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸೊ ಇದನ್ನು ಮಾಡ್ಕೊಳ್ತೀರಾ. ಸೊ ಇದನ್ನು ಇಲ್ಲಿ ಮೀನ್ಸ್ ಇಲ್ಲಿ ಬರೆಯೋಕೆ ಅಂತಂದರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇಲ್ಲ. ಸೊ ದ್ಯಾಟ್ಸ್ ವೈ. ಓಕೆ, ಸೊ ಇದು ಚಿಕ್ಕದಾಗಲ್ಲ, ಸ್ವಲ್ಪ ಲೆಂತಿ ಆಗುತ್ತೆ ಇದು. ಸೊ ಇದನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಕ್ಷಗಾನ ಒಂದು ಸಾಂಪ್ರದಾಯಿಕ ಜಾನಪದ ರಂಗಭೂಮಿ ರೂಪ, ಪ್ರಾಥಮಿಕವಾಗಿ ಯಾವ ಭಾರತೀಯ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದೇನೆ. ಸರ್, ಈ ಒಂದು ಯಕ್ಷಗಾನ ಅಂದರೆ ಸರ್ ನಮ್ಮ ಕರ್ನಾಟಕ, ಹಾಗೆ ಕಥಕಳಿ ಅಂದರೆ ಸರ್ ಕೇರಳ. ಯಾವುದು ಕಥಕಳಿ ಅಂದರೆ ಕೇರಳ, ಹಾಗೆ ಒಂದು ಮೋಹಿನಿಯಟ್ಟಂ ಅಂದರೆ ಕೇರಳ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ತಮಿಳುನಾಡಲ್ಲಿ ಭರತನಾಟ್ಯಂ ಅಂತ ಹೇಳ್ತೀವಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಒಂದು ಆಂಧ್ರ ಪ್ರದೇಶದಲ್ಲಿ ಕುಚಿಪುಡಿ ಅಂತ ಹೇಳ್ತೀವಿ. ಸೊ ಇವುಗಳನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಖಾಲಿ ಪಟ್ಟಿಯಲ್ಲಿ ಯಾವ ವರ್ಷದ ಕ್ಯಾಲೆಂಡರ್ 2017ರ ಕ್ಯಾಲೆಂಡರ್ನಂತೆಯೇ ಇರುತ್ತದೆ ಅಂತ ಕೇಳಿದ್ದಾನೆ. ಸೊ ಯಾವ ಒಂದು ವರ್ಷದ ಕ್ಯಾಲೆಂಡರ್ 2017ರಂತೆ ಇರಬಹುದು. ಸೊ ಈ ಪ್ರಶ್ನೆನ ಫಿಕ್ಸ್ ಪ್ರತಿ ಶಿಫ್ಟಲ್ಲೂ ಒಂದು ಕ್ವಶನ್ ಕೇಳ್ತಿದ್ದಾನೆ ಇದನ್ನು. ಓಕೆ, ಸೊ ಏನು ಅಂತಂದರೆ 2017ರ ಕ್ಯಾಲೆಂಡರ್ನ ಮತ್ತೆ ಯಾವ ವರ್ಷದಲ್ಲಿ ನಾವು ಬಳಸ್ಬೋದು, 2011ರ ಕ್ಯಾಲೆಂಡರ್ ನಾವು ಮತ್ತೆ ಯಾವ ವರ್ಷದಲ್ಲಿ ಬಳಸ್ಬೋದು. ಸೊ ಈ ರೀತಿ ಏನಿಲ್ಲ, ಪ್ಲಸ್ ಮಾಡ್ತಾ ಹೋಗಿ ನೀವು. ಸೊ ಅದನ್ನು ಮಾಡಿ ಅದನ್ನು 7ಇಂದ ಅದು ಭಾಗ ಆಗಬೇಕು ಸಂಪೂರ್ಣವಾಗಿ. ಓಕೆ, ಸೊ ಇಲ್ಲಿ 2017 ಅಂತಂದರೆ 2018, 19, 20 ಆ್ಯಂಡ್ ದೆನ್ 20ರಲ್ಲಿ ಇನ್ನೊಂದು ಅಧಿಕ ದಿನ ಬರುತ್ತಲ್ವಾ. ಸೊ 20 ಆ್ಯಂಡ್ ನೆಕ್ಸ್ಟ್ 21, 22, 23. ಓಕೆ, ಸೊ ಎಷ್ಟಾಗುತ್ತೆ 3, 3, 3, 6, 7. ಸೊ ಇಲ್ಲಿ ಭಾಗ ಆಗುತ್ತಲ್ವ 7ರಿಂದ ಸಂಪೂರ್ಣವಾಗಿ. ಓಕೆ, ಸೊ ಇದು 2023ರದ್ದು ಏನಿದೆ ಅಲ್ವಾ, ಈ ಒಂದು ಕ್ಯಾಲೆಂಡರ್ 2017ರಂತೆಯೇ ಇರುತ್ತದೆ ಅಂತ ನಾವು ಹೇಳ್ಬೋದು. ಸಿಂಪಲ್ ಇಷ್ಟೇ. ಬಟ್ ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಿದ್ದಾನೆ. ಓಕೆ, ಈಸಿ ಇದೆ, ಇದೇನಿಲ್ಲ, ಜಸ್ಟ್ ಒಂದು 30 ಸೆಕೆಂಡಲ್ಲಿ ನಿಮ್ಗೆ ಆನ್ಸರ್ ಬರುತ್ತೆ. ಬಟ್ ಇದ್ರ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಿದ್ದಾನೆ ಪ್ರತಿ ಶಿಫ್ಟಲ್ಲೂ. ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2 ಗಂಟೆಯ ನಂತರ ಸುಮಾರು ಯಾವ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು 90 ಡಿಗ್ರಿ ಕೋನವನ್ನು ರಚಿಸುತ್ತವೆ ಅಂತ ಕೇಳಿದ್ದಾನೆ. ಸರಿನಾ, ಸೊ 2 ಗಂಟೆಯ ನಂತರ ಯಾವಾಗ ಇವು ರಚನೆ ಮಾಡಬಹುದು, ಇದನ್ನು ಸಹ ನೀವು ಮಾಡ್ಕೊಳ್ಳಿ. ಓಕೆ, ಸೊ ಇದಕ್ಕೆ ಸಹ ನಿಮಗೆ ಆನ್ಸರ್ 2 ಗಂಟೆ 27 ನಿಮಿಷ ಆನ್ಸರ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ನರ್ಮದಾ ನದಿ ಪ್ರಾಥಮಿಕವಾಗಿ ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ ಅಂತ. ಓಕೆ, ನಿಮಗೆ ಹೇಳಿದ್ದೀನಲ್ವಾ. ಸೊ ಯಾವ್ಯಾವ ನದಿಗಳು ಪೂರ್ವಕ್ಕೆ ಹರಿತವೆ, ಯಾವ್ಯಾವ ನದಿಗಳು ಪಶ್ಚಿಮಕ್ಕೆ ಹರಿತವೆ ಅಂತ. ಸೊ ಇಲ್ಲಿ ನಮ್ಮ ಭಾರತ ಮ್ಯಾಪನ್ನು ನಾವೀಗ ಹಾಕೊಂಡ್ರೆ ಈ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿತದೆ. ಆ್ಯಂಡ್ ದೆನ್ ಪಶ್ಚಿಮಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ನರ್ಮದಾ ನದಿ. ಹಾಗೆ ಒಂದು ಪಶ್ಚಿಮಕ್ಕೆ ಹರಿತಕ್ಕಂಥ 2ನೇ ಅತಿ ಉದ್ದವಾದ ನದಿ ಒಂದು ತಾಪಿ ನದಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು ನಮ್ಮ ಕರ್ನಾಟಕದಲ್ಲಿ ಕಾಳಿ ನದಿ ಹರಿತದೆ. ಆ್ಯಂಡ್ ನೆಕ್ಸ್ಟ್ ಒಂದು ಕೇರಳದಲ್ಲಿ ಪೆರಿಯಾರ್ ನದಿ ಹರಿತದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಶರಾವತಿ, ನೇತ್ರಾವತಿ, ಸೊ ಆ್ಯಂಡ್ ನೆಕ್ಸ್ಟ್ ಒಂದು ಬೇಡ್ತಿ ನದಿಗಳಾಗಿರಲಿ, ಇವೆಲ್ಲವೂ ಸಹ ಈ ಒಂದು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಾಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂತಹ ಮೇಲೆ ಬರ್ತಕ್ಕಂಥ ನದಿ ಮಾಹಿ ನದಿ ಅಂತ ಹೇಳ್ತೀವಿ. ಮಾಹಿ ನದಿಯು ಸಹ ನಿಮಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ಒಂದು ನದಿಯಾಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಯಾವ್ದಾವುದು ಪೂರ್ವಕ್ಕೆ ಹರಿತವೆ. ಸರಿ, ಒಂದು ಗಂಗಾ ನದಿ ಪೂರ್ವಕ್ಕೆ ಹರಿತದೆ, ಆ್ಯಂಡ್ ಬ್ರಹ್ಮಪುತ್ರ ನದಿ ಪೂರ್ವಕ್ಕೆ ಹರಿತದೆ, ಗೋದಾವರಿ ನದಿ ಪೂರ್ವಕ್ಕೆ ಹರಿತದೆ, ಕೃಷ್ಣಾ ನದಿ ಪೂರ್ವಕ್ಕೆ ಹರಿತದೆ, ಕಾವೇರಿ ನದಿ ಪೂರ್ವಕ್ಕೆ ಹರಿತದೆ, ಪೆನ್ನಾರ್ ನದಿ ಪೂರ್ವಕ್ಕೆ ಹರಿತದೆ. ಆ್ಯಂಡ್ ನೆಕ್ಸ್ಟ್ ಈ ಪಾಲಾರ್ ನದಿ ಸಹ ನಿಮಗೆ ಪೂರ್ವಕ್ಕೆ ಹರಿತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಮಹಾನದಿ ಅಂತ ಕೇಳ್ತಾನೆ. ಮಹಾನದಿ ಹರಿಯೋದು ಸಹ ನಿಮಗೆ ಪೂರ್ವಕ್ಕೆ ಹರಿತದೆ. ಬಟ್ ಗೊತ್ತಿರಲಿ ನಿಮಗೆ, ಮಹಾನದಿ ಅಂತ ಕೇಳಿದ್ರೆ ಯಾವುದು, ಮಹಾ ನದಿ ಅಂತ ಕೇಳಿದ್ರೆ ಅದು ಪೂರ್ವಕ್ಕೆ ಹರಿತದೆ, ಒಡಿಶಾದ ಮೂಲಕ ಅದು ಹರಿತದೆ. ಬಟ್ ಅದೇ ನಿಮಗೆ ಮಹದಾಯಿ ಅಂತ ಕೇಳಿದ್ರೆ ಯಾವುದು, ಒಂದು ಮಹಾದಾಯಿ.
ಮಹದಾಯಿ ಅಂತ ಕೇಳಿದ್ರೆ ಅದು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಯಾಗಿದೆ. ನಮ್ಮ ಕರ್ನಾಟಕದ ಮೂಲಕ ಈ ಒಂದು ಗೋವಾದಲ್ಲಿ ಹೋಗಿ ಗೋವಾದ ಪಣಜಿಯಲ್ಲಿ ಅದು ಈ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಯಾವುದೇ ಒಂದು ಮಹದಾಯಿ ಅಂತ ಹೇಳ್ತೀವಿ, ಕಳಸಾ ಬಂಡೂರಿ ಇದರ ಒಂದು ಉಪನದಿಗಳಾಗಿದ್ದಾವೆ ಅಂತ ಸಹ ನಾವು ಹೇಳ್ತೇವೆ ಸರಿನಾ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಒಂದು ಸಿಂಧೂ ನದಿ ಯಾವ ಒಂದು ದಿಕ್ಕಿನಲ್ಲಿ ಹರಿತದೆ? ಸರಿ, ಇದು ಹರಿತಕ್ಕಂಥದ್ದು ಸಹ ಒಂದು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿ ಅಂತ ಹೇಳ್ತೇವೆ ಸರಿನಾ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಬಟ್ ಆ್ಯಕ್ಚುಲಿ ಇಫ್ ಎಕ್ಸಾಕ್ಟಾಗಿ ಹೇಳೋದಾದರೆ ಅದನ್ನು ನಾವು ಈ ವಾಯುವ್ಯಕ್ಕೆ ಹರಿತಕ್ಕಂಥ ನದಿ ಅಂತ ಹೇಳ್ತೀವಿ. ಮೊದಲು ವಾಯುವ್ಯಕ್ಕೆ ಹರಿದು ಅದಾದ ನಂತರ ಈ ನೈಋತ್ಯಕ್ಕೆ ಹರಿತಕ್ಕಂಥ ಒಂದು ನದಿಯಾಗಿದೆ ಸರಿನಾ, ಯಾವುದೇ ಒಂದು ಸಿಂಧು ಅನ್ನುವ ನದಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಉಪರಾಷ್ಟ್ರಪತಿ ಮತ್ತು ರಾಜ್ಯಗಳ ರಾಜ್ಯಪಾಲರ ವೇತನ ಮತ್ತು ಭತ್ಯೆಗಳನ್ನು ನಿರ್ಧರಿಸುವ ನಿಗದಿಪಡಿಸುವ ಅಧಿಕಾರ ಯಾರ ಹತ್ತಿರ ಇದೆ ಅಂತ ಕೇಳಿದ್ದಾನೆ ಸರಿನಾ. ಭಾರತದ ಉಪರಾಷ್ಟ್ರಪತಿದು ಹಾಗೆ ಒಂದು ರಾಜ್ಯಗಳ ರಾಜ್ಯಪಾಲರ ವೇತನವನ್ನು, ಸೊ ಅದನ್ನು ನಿಗದಿಪಡಿಸ್ತಕ್ಕಂತಹ ಅಧಿಕಾರ ಯಾರಿಗಿರಬಹುದು ಹೇಳ್ಬೋದಾ? ಯಾರಿಗಿದೆ ಅಂತ? ಯಾರಿಗಿದೆ ಸರ್? ಭಾರತ ರಾಷ್ಟ್ರಪತಿಗಿದೆ. ಅಂದರೆ ನೆಕ್ಸ್ಟ್ ಈ ಒಂದು ಸಂಸತ್ತಿಗಿದೆ, ಹಾಗೆ ರಾಜ್ಯದ ವಿಧಾನಮಂಡಲಕ್ಕಿದೆ, ಹಾಗೆ ಒಂದು ಹಣಕಾಸು ಆಯೋಗಕ್ಕಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇಲ್ಲಿ ಭಾರತದ ರಾಷ್ಟ್ರಪತಿ. ಸೊ ಇಲ್ಲಿ ರಾಷ್ಟ್ರಪತಿ ಅಂತ ಸಹ ಮೆನ್ಷನ್ ಮಾಡಿದ್ರೆ ಕರೆಕ್ಟ್ ಆಗಿರೋದು. ಸೊ ಇಲ್ಲಿ ಅವರೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಎ ರಾಂಗ್. ಆ್ಯಂಡ್ ನೆಕ್ಸ್ಟ್ ಒಂದು ರಾಜ್ಯ ವಿಧಾನಮಂಡಲ. ರಾಷ್ಟ್ರಪತಿ ಕೇಂದ್ರದಲ್ಲಿರ್ತಾರೆ ಸರಿನಾ, ಯಾರು ಈ ಒಂದು ರಾಷ್ಟ್ರಪತಿ ಆಗಿರಲಿ ಉಪರಾಷ್ಟ್ರಪತಿ ಆಗಿರಲಿ, ರಾಜ್ಯ ವಿಧಾನಮಂಡಲ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒಂದು ಹಣಕಾಸು ಆಯೋಗ ಹಣಕಾಸನ್ನು ಹಂಚಿಕೆ ಮಾಡ್ತದೆ. ಸೊ ಇದು ಅವ್ರದ್ದು ಇವ್ರದ್ದು ಅಂತ ಯಾರ್ದು ಸ್ಯಾಲ್ರಿನ ಇವರು ನಿರ್ಧಾರ ಮಾಡಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಂದ್ರೆ ಸರ್ ದ್ಯಾಟ್ ಇಸ್ ಒಂದು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಒಂದು ಸಂಸತ್ತು ಅಂತ ಹೇಳ್ತೀವಿ. ಸೊ ಇವರು ಒಂದು ಉಪರಾಷ್ಟ್ರಪತಿ, ರಾಜ್ಯಗಳ ರಾಜ್ಯಪಾಲರ ಹಾಗೆ ಒಂದು ರಾಷ್ಟ್ರಪತಿಗಳ ವೇತನವನ್ನು ಇವರು ನಿಗದಿಪಡಿಸ್ತಾರೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಣಕಾಸು ಆಯೋಗ ಅಥವಾ ಈ ಒಂದು ಫೈನಾನ್ಸ್ ಕಮಿಷನ್ ಅಂತ ಹೇಳ್ತೀವಿ. ಹಾಗಾದರೆ ಇದರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. 280ನೇ ವಿಧಿ ಈ ಒಂದು ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿಯಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಹಾಗೆ 115 ಸರ್, ಇದು 115 ಮನಿ ಬಿಲ್ ಬಗ್ಗೆ ಹೇಳುತ್ತೆ. ಮನಿ ಬಿಲ್ಲೇ ಬೇರೆ ಅಂದರೆ ಈ ಒಂದು ಫೈನಾನ್ಷಿಯಲ್ ಕಮಿಷನ್ನೇ ಬೇರೆ ಅಂತ ಹೇಳಬೇಕಾಗತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ರಸ್ಕಿನ್ ಬಾಂಡ್ಗೆ 1992ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಪುಸ್ತಕಕ್ಕಾಗಿ ದೊರೆಯಿತು ಅಂತ ಕೇಳಿದ್ದಾನೆ ಸರಿನಾ. ಸೊ ಈ ಒಂದು ರಸ್ಕಿನ್ ಬಾಂಡ್ ಅವರಿಗೆ ಇಂಗ್ಲೀಷ್ ಬುಕ್ಗಳನ್ನು ಇವ್ರು ನೋಡಿರ್ತೀರ ನೀವು ಸರಿನಾ. ಸೊ ಇವರಿಗೆ 1992 ಅಲ್ಲಿ ಸಾಹಿತ್ಯ ಅಕಾಡೆಮಿ ದೊರೆತಿದೆಯಾ ಅಥವಾ ದೊರೆತಿಲ್ವಾ? ಫಸ್ಟ್ ಸರ್ ದೊರೆತಿದೆ. ಹಾಗಾದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಲ್ಲ. ಓಕೆ, ಯಾಕಂದರೆ ಇಲ್ಲಿ ನೀಡಲಾಗಿಲ್ಲ ಅಂತ ಕೊಟ್ಟಿದ್ದಾನೆ, ಯಾಕಂದರೆ ನೀಡಿದ್ದಾರೆ 1992 ಅಲ್ಲಿ. ಹಾಗಾದರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಪುಸ್ತಕಕ್ಕಾಗಿ ದೊರೆತಿದೆ ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅವರ್ ಟ್ರೀಸ್ ಸ್ಟಿಲ್ ಗ್ರೋ ಇನ್ ಡೆಹ್ರಾ ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ? ಅವರ್ ಟ್ರೀಸ್ ಸ್ಟಿಲ್ ಗ್ರೋ ಇನ್ ಡೆಹ್ರಾ ಅಂತಕ್ಕಂಥ ಒಂದು ಪುಸ್ತಕವನ್ನು ಇವರು ಬರೆದಿದ್ದ ಕಾರಣಕ್ಕಾಗಿ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆರ್ಥಿಕ ಸಮೀಕ್ಷೆಯ ಪ್ರಕಾರ 2020, 2021ರಿಂದ 25, 26ರ ನಡುವೆ ಭಾರತದಲ್ಲಿ ಯಾವ ಹಣಕಾಸು ವರ್ಷದಲ್ಲಿ ಅತ್ಯಂತ ಕಡಿಮೆ GDP ಬೆಳವಣಿಗೆ ದರ ದಾಖಲಿಸಲಾಗಿದೆ ಅಂತ ಕೇಳಿದ್ದಾನೆ ಸರಿನಾ. ಸೊ ಅತಿ ಕಡಿಮೆ ದಾಖಲಿಸಲಾಗಿರ್ತಕ್ಕಂಥ ಒಂದು ವರ್ಷ ಯಾವಾಗ ಹೇಳ್ಬೋದಾ? ಗೆಸ್ ಮಾಡಿ. ಇದಕ್ಕೆ ಏನಿಲ್ಲ, ಇದಕ್ಕೆ ಎಲಿಮಿನೇಟ್ ಮಾಡಿ ನೀವು ಹೇಳಬಹುದು. 20, 21, 22, 23, 24, 25, 25, 26. ಓಕೆ, ಸೊ ಈ ವರ್ಷ ಸಖತ್ತಾಗೆ ಇದೆ ಸರ್ ಇದು GDP. ಹೋದ ವರ್ಷ ಸಹ ಇರಬಹುದು. ಆ್ಯಂಡ್ ದೆನ್ ಇದು ಅಥವಾ ಇದಕ್ಕೆ ನನಗೆ ಕನ್ಫ್ಯೂಷನ್ ಇದೆ. ಏನಿಲ್ಲ, ಯಾವಾಗ ಲಾಕ್ಡೌನ್ ಆಗಿತ್ತಲ್ವ, ಲಾಕ್ಡೌನ್ ಟೈಮಲ್ಲಿ ನಮ್ಮ GDP ಕೆಳಗೆ ಕುಸಿತ ಕಂಡಿತ್ತು. ಸೊ ಅಷ್ಟೇ. ಸೊ ಆಪ್ಷನ್ ಇದಕ್ಕೆ ಯಾವುದಾಗುತ್ತೆ? ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ 20, 21ರ ಸಮಯದಲ್ಲಿ ನಿಮಗೆ ಲಾಕ್ಡೌನ್ ಇರಲಿಲ್ವಾ. ಸೊ ದ್ಯಾಟ್ಸ್ ವೈ ಒಂದು GDP ಕಡಿಮೆ ಆಗಿದೆ ಅಂತ ನೀವು ಈಸಿಯಾಗಿ ಗೆಸ್ ಮಾಡಿ ಹೇಳ್ಬೋದು. ಇದಕ್ಕೆ ಯಾವುದೂ ಸಹ ಬುಕ್ ಓದೋದ ಅವಶ್ಯಕತೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಯಾವುದೂ ಸಹ ನೀವು ಆರ್ಟಿಕಲ್ಗಳನ್ನು ಓದೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನ್ಯೂಟ್ರಾನ್ ಅನ್ನು ಯಾರು ಕಂಡುಹಿಡಿದರು ಅಂತ ಕೇಳಿದ್ದಾನೆ ಸರಿನಾ. ಏನಿಲ್ಲ, ಇಲ್ಲಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, PEN. ಆ್ಯಂಡ್ ನೆಕ್ಸ್ಟ್ RTC ಅಂತ ನೆನ್ಪಿಟ್ಕೊಳ್ಳಿ, RTC. ಏನು ಸರ್? ಪ್ರೋಟಾನನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ರುದರ್ಫೋರ್ಡ್ ಅವರು. ಸೊ ರುದರ್ಫೋರ್ಡ್ ಆಗಲ್ಲ. ಆ್ಯಂಡ್ ದೆನ್ ಎಲೆಕ್ಟ್ರಾನನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಈ RT ಮೀನ್ಸ್ ಈ ಒಂದು ಥಾಮಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಥಾಮಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಈ ಒಂದು ನ್ಯೂಟ್ರಾನನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಒಂದು ಚಾಡ್ವಿಕ್ ಅಂತ ಹೇಳ್ತೀವಿ. ಚಾಡ್ವಿಕ್ ಕೊಟ್ಟಿದ್ದಾನೆ, ಹೌದು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಈ ಒಂದು RTC PN ಅಂತ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು PEN ಪೆನ್. ಹಾಗೆ ಇದಕ್ಕೆ ಬರ್ಕೊಳ್ಬೇಕಾಗಿರ್ತಕ್ಕಂಥ ಏನು ಅಂದರೆ RTC ಅಂತ ಹೇಳ್ತೀವಿ. ರುದರ್ಫೋರ್ಡ್, ಥಾಮ್ಸನ್ ಹಾಗೆ ಒಂದು ಚಾಡ್ವಿಕ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ನಿಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ ಸರ್. ಇಲ್ಲಿ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬರೆದಿರ್ತಕ್ಕಂತಹ ಲೇಖಕಿ ಯಾರು ಅಂತ. ಯಾರು ಅಂದರೆ ಸರ್ ಈ ಒಂದು ಮೇಘಾಲಯದ ಬೆಡಗಿಯಾಗಿರ್ತಕ್ಕಂಥ ಈ ಅರುಂಧತಿ ರಾಯ್ ಅವರು ಅಂತ ಹೇಳ್ತೀವಿ. ಯಾಕೆಂದರೆ ಇವರು ಒಂದು ಸ್ವಂತ ರಾಜ್ಯ ಕೇಳಿದೆ ನಿಮಗೆ. ಈ ಅರುಂಧತಿ ರಾಯ್ ಅವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಹಿಳೆಯಾಗಿದ್ದಾರೆ ಅಂತ. ಇವರು ಮೇಘಾಲಯದವರಾಗಿದ್ದಾರೆ, ಬಟ್ ಕರೆಂಟ್ಲಿ ಇವರು ಬೇರೆ ಸಿಟಿಯಲ್ಲಿ ವಾಸ ಆಗ್ತಿದ್ದಾರೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್
ಆ ಸೂಟೇಬಲ್ ಬಾಯ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಯಾವುದು ಆ ಸೂಟೇಬಲ್ ಬಾಯ್ ಅಂತ. ಇದನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? ಈ ಒಂದು ಸಲ್ಮಾನ್ ರಶ್ದಿ ಅಂತ ಹೇಳ್ತೇವೆ. ಸೊ ಇದನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನ ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗೆ ಸಲ್ಮಾನ್ ರಶ್ದಿ ಅಂತಂದ್ರೆ ಇವರಿಗೆ ಬೂಕರ್ ಅವಾರ್ಡ್ ಸಹ ಸಿಕ್ಕಿದೆ ಅಲ್ವಾ? ಓಕೆ, ಯಾವ ಅವಾರ್ಡ್ ಸಿಕ್ಕಿದೆ? ಬೂಕರ್ ಅವಾರ್ಡ್ ಸಿಕ್ಕಿದೆ. ಯಾವ ವರ್ಷ ಸಿಕ್ಕಿದೆ ಸರ್? 1981 ಇವರಿಗೆ ಬೂಕರ್ ಅವಾರ್ಡ್ ಸಿಕ್ಕಿದೆ. ಹಾಗಾದ್ರೆ ಯಾವ ಪುಸ್ತಕಕ್ಕಾಗಿ ಇವರಿಗೆ ಬೂಕರ್ ಅವಾರ್ಡ್ ಸಿಕ್ಕಿದೆ ಅಂತ ಯಾವ ಬುಕ್ ಇರ್ಬೋದು ಸರ್ ಅದು? ಯಾವುದಂದ್ರೆ ಅದನ್ನು ನಾವು ಹೇಳಬೇಕಾಗುತ್ತೆ ಸರ್, ಮಿಡ್ ನೈಟ್ ಚಿಲ್ಡ್ರನ್ ಅಂತಕ್ಕಂತಹ ಪುಸ್ತಕಕ್ಕಾಗಿ ಸಲ್ಮಾನ್ ರಶ್ದಿ ಅವರಿಗೆ 1981ರಲ್ಲಿ ಬೂಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಈ ಕಿರಣ್ ದೇಸಾಯಿ ಅವರಿಗೆ ಸಹ ಬೂಕರ್ ಪ್ರಶಸ್ತಿ ನೀಡಲಾಗಿದೆ ಸರಿನಾ? ಸೊ ಯಾವ ಪುಸ್ತಕಕ್ಕಾಗಿ? ದ ಇನ್ಹೆರಿಟೆನ್ಸ್ ಲಾಸ್ ಅಂತ ಹೇಳ್ತೀವಿ. ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಕ್ಕಂತಹ ಪುಸ್ತಕಕ್ಕಾಗಿ ಇವರಿಗೂ ಸಹ ಬೂಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ಸಹ ನಿಮಗೆ ಕೇಳ್ತಾನೆ. ಹಾಗೆ ಒಂದು ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ಗೆ ಅರುಂಧತಿ ರಾಯ್ ಅವರಿಗೆ ಸಹ ಬೂಕರ್ ಪ್ರಶಸ್ತಿ ನೀಡಲಾಗಿದೆ. ಯಾವುದಕ್ಕೆ? ಈ ಒಂದು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕಕ್ಕೆ. ಯಾವ ವರ್ಷ ಸರ್? 1997 ಅಂತ ಹೇಳ್ತೀವಿ. ಯಾವಾಗ? ಒಂದು 1997 ಅಂತ ಹೇಳ್ತೇವೆ. ಹಾಗೆ ಅರುಣಾ ಆಸಫ್ ಅಲಿ ಅವರಿಗೆ 1997 ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅದನ್ನು ಸಹ ನೆನಪಿಟ್ಕೊಳ್ಳಿ. ಯಾವುದೇ ಒಂದು ಅರುಣಾ ಆಸಫ್ ಅಲಿ ಅವರು ಅಂತ ಹೇಳ್ತೀವಿ. ಅರುಣಾ ಆಸಫ್ ಅಲಿ ಅವರಿಗೆ ಯಾವಾಗ 1997 ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಇವರು ಮೊದಲ ಈ ಮರಣೋತ್ತರವಾಗಿ ಭಾರತ ರತ್ನ ಪಡೆದಿರತಕ್ಕಂತಹ ಮಹಿಳೆಯಾಗಿದ್ದಾರೆ ಇವರು. ಯಾರು? ಈ ಒಂದು ಅರುಣಾ ಆಸಫ್ ಅಲಿ ಅವರು. ಹಾಗೆ 5 ಮಹಿಳೆಯರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ಯಾರು? ಈ ಒಂದು ಅರುಣಾ ಆಸಫ್ ಅಲಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತ ರತ್ನ ಪಡೆದಿರತಕ್ಕಂತಹ 3ನೇ ಮಹಿಳೆಯಾಗಿದ್ದಾರೆ ಅಂತ ಸಹ ನಾವು ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖಾಲಿ ಪಟ್ಟಿಯಲ್ಲಿ ಯಾವುದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ ಅಂತ ಕೇಳಿದಾನೆ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಸರ್? ಈ ಒಂದು ಅರಾವಳಿ ಅಂತ ಹೇಳ್ತೀವಿ. ಸಾಕಷ್ಟು ಬಾರಿ ಹೇಳಿದ್ದೀವಿ. ನಿಮಗೆ ಏನಾದರೂ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕೇಳಿದ್ರೆ, ಅಥವಾ ನಿಮಗೆ ಏನಾದರೂ ಹಳೆಯ ಮಡಿಕೆ ಪರ್ವತಗಳು ಅಂತ ಕೇಳಿದ್ರೆ ಸರ್ ಅರಾವಳಿ. ಅಥವಾ ನಿಮಗೇನಾದರೂ ಯುವ ಅಂತ ಕೇಳಿದ್ರೆ, ಅಥವಾ ಯಂಗ್, ಓಲ್ಡ್ ಬದಲಾಗಿ ಯಂಗ್ ಅಂತ ನಿಮಗೇನಾದರೂ ಕೇಳಿದ್ರೆ ಯಂಗ್ ಈ ಒಂದು ಫೋಲ್ಡ್ ಮೌಂಟೇನ್ಸ್ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಒಂದು ಹಿಮಾಲಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಏನಾದರೂ ಬ್ಲಾಕ್ಡ್ ಮೌಂಟೇನ್ಸ್ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ವಿಂಧ್ಯ ಮತ್ತು ಸಾತ್ಪುರ ಅಂತ ಹೇಳಬೇಕಾಗುತ್ತೆ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟೋಕಿಯೋ 2021 ಒಲಿಂಪಿಕ್ಸ್ನಲ್ಲಿ ಭಾರತದ ಮೊದಲ ಪದಕವನ್ನು ಯಾರು ಗೆದ್ದರು ಅಂತ ಕೇಳಿದ್ದೇನೆ. ಮೊದಲ ಸ್ವರ್ಣ ಅಲ್ಲ, ಮೊದಲ ಪದಕವನ್ನು 2021 ಒಲಿಂಪಿಕ್ಸ್ನಲ್ಲಿ ಫಸ್ಟ್ ಪದಕವನ್ನು ಯಾರು ಗೆದ್ದಿದ್ದಾರೆ ಅಂತ. ಯಾರು ಗೆದ್ದಿದ್ದಾರೆ ಹೇಳ್ಬೋದಾ? ಇದನ್ನು ಈಸಿ ಕ್ವಶನ್ ಇದು, ಬಟ್ ಗೊತ್ತಿರಬೇಕಷ್ಟೇ. ಓಕೆ, ಯಾರು ಗೆದ್ದಿದ್ದಾರೆ? ಯಾರು ಅಂತಂದರೆ ಸರ್ ನೀರಜ್ ಚೋಪ್ರಾ ಅವರು. ಇವರು ಗೋಲ್ಡನ್ ಗೆದ್ದಿದ್ದಾರೆ ಫಸ್ಟ್ ಇವ್ರು ಗೆದ್ದಿದ್ದಾರಾ? ನೋ, ಇಲ್ಲ. ಓಕೆ, ಸೊ ಮೀನ್ಸ್ ಆ ವೃತ್ತಿಯಲ್ಲಿ ಇವರು ಫಸ್ಟ್ ಗೆದ್ದಿಲ್ಲ. ನೆಕ್ಸ್ಟ್ ಈ ಒಂದು ಮೀರಾಬಾಯಿ ಚಾನು ಅವ್ರು ಗೆದ್ದಿದ್ದಾರಾ ವೇಟ್ ಲಿಫ್ಟಿಂಗಲ್ಲಿ? ಮೇ ಬಿ. ಆ್ಯಂಡ್ ದೆನ್ ಪಿ ವಿ ಸಿಂಧು ಅವರು, ಇವರು ಸಿಲ್ವರನ್ನು ಗೆಲ್ತಾರೆ, ಇವ್ರು ಗೆದ್ದಿದ್ದಾರಾ ಫಸ್ಟ್? ಮೇ ಬಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಲವ್ಲಿನಾ ಬೋರ್ಗೊಹೈನ್ ಅಂತ ಕೊಟ್ಟಿದ್ದಾರೆ, ಸೊ ಇವರು ಗೆದ್ದಿಲ್ಲ. ಸೊ ಇದು ಆಗಲ್ಲ. ಸೊ ಇದು ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಮೀರಾಬಾಯಿ ಚಾನು ಅವರು ಅಂತ ಹೇಳ್ತೀವಿ. ಸೊ ಇವರು ಫಸ್ಟ್ ಬ್ರೌಂಜ್ ಮೆಡಲನ್ನು ವಿನ್ ಆಗ್ತಾರೆ. ಯಾವಾಗ? ಒಂದು 2021 ಒಲಿಂಪಿಕ್ಸ್ನಲ್ಲಿ ಸರಿನಾ? ಸೊ ಟೋಟಲಿ ಎಷ್ಟು ಮೆಡಲ್ಗಳನ್ನು ಗೆದ್ದಿದ್ರು ಸರ್? 7 ಮೆಡಲ್ಗಳನ್ನು ಗೆದ್ದಿದ್ರು ಈ ಒಂದು 2021 ಟೋಕಿಯೋ ಒಲಿಂಪಿಕ್ಸಲ್ಲಿ ಅಂತ ಹೇಳ್ತೇವೆ ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಕಾರ್ಯ ಎಂಬ ಪದಕ್ಕೆ ಸರಿಯಾದ ವಿಲೋಮ ಪದವನ್ನು ಅಂತ ಕೇಳಿದ್ದಾನೆ ಸರಿನಾ? ಸೊ ಮೀನ್ಸ್ ಕಾರ್ಯಕ್ಕೆ ಏನಾಗ್ತದೆ, ನಾವು ಏನಂತ ಹೇಳ್ಬೋದು ಸರ್? ಅಕಾರ್ಯ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆರ್ಥಿಕ ಸಮೀಕ್ಷೆ 2025-26 ಪ್ರಕಾರ ಹಣಕಾಸು ವರ್ಷ 2025-26ಕ್ಕೆ ಅಂದಾಜು ರಿಯಲ್ GDP ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದ್ದಾನೆ ಸರಿನಾ? ಸೊ ಎಷ್ಟಾಗಿರ್ಬೋದು ಆರ್ಥಿಕ ಸಮೀಕ್ಷೆಯ ಪ್ರಕಾರ? ಓಕೆ, ಸೊ ಯಾರ ಪ್ರಕಾರ ಅಂತ ಕೇಳಿದಾನೆ? ಈ ಒಂದು ಆರ್ಥಿಕ ಸಮೀಕ್ಷೆಯ ಪ್ರಕಾರ ಅಂತ ಕೇಳಿದ್ದಾನೆ. ಹಾಗಾದರೆ ಇಲ್ಲಿ ನೀವು ಈಸಿಯಾಗಿ ಹೇಳ್ಬೋದಾ ಯಾವುದಾಗುತ್ತೆ ಆನ್ಸರ್ ಅಂತ? ಸರ್ 6.5 ಆಗಲ್ಲ, ಯಾಕಂದರೆ ನಾವು ಸ್ವಲ್ಪ ಹೈನೇ ಇಟ್ಕೊಂಡಿರ್ತೀವಿ. ಸೊ ನಮ್ಮದು ಕರೆಂಟ್ ಇರೋದೇ ನಾವು ಇಟ್ಕೊಂಡಿರಲ್ಲ. ಸೊ 6 ಪಾಯಿಂಟ್ ಆಗಲ್ಲ. ನೆಕ್ಸ್ಟ್ ಒಂದು 6.8 ಇದು ಸಹ ಆಗಲ್ಲ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಎರಡರಲ್ಲಿ ಯಾವುದಾಗುತ್ತೆ? 7.4 ಆಗುತ್ತಾ ಅಥವಾ ಈ ಒಂದು 8.2 ಆಗುತ್ತಾ ಅಂತ? ಸೊ ನಿಮ್ಗೆ ಗೊತ್ತಿರಲಿ, ಒಂದು ಆರ್ಥಿಕ ಸಮೀಕ್ಷೆಯ ಪ್ರಕಾರ, ಯಾರ ಪ್ರಕಾರ? ಈ ಒಂದು ಆರ್ಥಿಕ ಸಮೀಕ್ಷೆಯ ಪ್ರಕಾರ 7.4 ರಿಯಲ್ GDP ಬೆಳವಣಿಗೆ ದರ ಇದೆ. ಯಾವುದು? ನಮ್ಮ ಭಾರತದ್ದು 2025 ಮತ್ತು 26ನೇ ಸಾಲಿನಿಗೆ. ಓಕೆ, ಸೊ ಇದು ಆಲ್ರೆಡಿ ನಮಗೆ ಗೊತ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರಿಯಾಗಿ ಬರೆದ ಪದವನ್ನು ಆರಿಸಿ ಅಂತ ಕೇಳಿದ್ದಾನೆ. ಓಕೆ, ಸೊ ಮೀನ್ಸ್ ಇಲ್ಲಿ ಕೋಶಿಯ ಯಾವುದಾಗುತ್ತೆ? ಬಟ್ ಇಲ್ಲಿ ಹಿಂದಿಯಲ್ಲಿ ನೋಡಬೇಕು, ಇದು ಕನ್ನಡದಲ್ಲಿ ನೋಡಿದ್ರೆ ಯೂಸ್ ಇಲ್ಲ, ಬಿಟ್ಬಿಡಿ ಇದನ್ನು. ಓಕೆ, ಇದನ್ನು ಸಹ ಬಿಟ್ಬಿಡಿ. ನೆಕ್ಸ್ಟ್, ಭಾರತದ ಅತ್ಯಂತ ದಕ್ಷಿಣದ ಬಿಂದು ಯಾವುದು ಅಂತ ಕೇಳಿದಾನೆ ಸರ್. ನಮಗೆ ಗೊತ್ತಿರಲಿ, ಭಾರತದ ಪೂರ್ವದ ಬಿಂದು ಆ್ಯಂಡ್ ದೆನ್ ಪಶ್ಚಿಮದ ಬಿಂದು, ಉತ್ತರದ ಬಿಂದು, ಹಾಗೆ ಈ ಒಂದು ದಕ್ಷಿಣದ ಬಿಂದು ಅಂತ ಹೇಳ್ತೀವಿ. ಭಾರತದ ಈ ಒಂದು ಪೂರ್ವದ ಬಿಂದು ನಾವು ಕಿಬಿತು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಿಬಿತು ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ? ಒಂದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಹಾಗಾದರೆ ಪಶ್ಚಿಮದ ಬಿಂದು ಯಾವುದು ಸರ್? ಸರ್ ಕ್ರಿಕ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸರ್ ಕ್ರಿಕ್ ಬಿಂದು ಅಂತ ಹೇಳ್ತೀವಿ. ಅಲ್ಲಿ ಪಶ್ಚಿಮದ ಬಿಂದು. ಹಾಗಾದರೆ ಈ ಒಂದು ಉತ್ತರದ ಬಿಂದು ಯಾವುದು? ಇಂದಿರಾ ಕೋಲ್ ಅಂತ ಹೇಳ್ತೀವಿ. ಏನು? ಈ ಒಂದು ಇಂದಿರಾ ಕೋಲ್ ಅಂತ ಹೇಳ್ತೀವಿ. ಹಾಗಾದರೆ ದಕ್ಷಿಣದ ಬಿಂದು ಯಾವುದು ಸರ್? ಅದನ್ನು ನಾವು ರಾಮೇಶ್ವರ ಅಂತ ಹೇಳ್ತೀವಿ. ಅಥವಾ ಈ ಒಂದು
ಧನುಷ್ಕೋಡಿಯ ಭಾಗ ಅಂತ ಹೇಳ್ತೀವಿ. ಬಟ್ ನಿಮಗೆ ಅತ್ಯಂತ ಅಂತ ಕೇಳಿದ್ರೆ ಓಕೆ ನಮ್ಮ ಭೂಮಿ ಅಲ್ಲ ಬಿಟ್ಟು ನಮ್ಮ ಭಾರತದ ಅತ್ಯಂತ ದಕ್ಷಿಣದ ಬಿಂದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಒಂದು ಇಂದಿರಾ ಪಾಯಿಂಟ್ ಅಂತ ಹೇಳಬೇಕಾಗುತ್ತೆ. ಇಂದಿರಾ ಪಾಯಿಂಟ್ ನಿಮಗೆ ಎಲ್ಲಿ ಕಂಡುಬರುತ್ತೆ ಸರ್? ಈ ಒಂದು ನಿಕೋಬಾರಲ್ಲಿ ಕಂಡುಬರುತ್ತೆ. ಇಲ್ಲಿ ಒಂದು ಗ್ರೇಟ್ ನಿಕೋಬಾರಲ್ಲಿ ಕಂಡುಬರ್ತಕ್ಕಂಥ ಒಂದು ಪಾಯಿಂಟ್ ಆಗಿದೆ, ಒಂದು ಇಂದಿರಾ ಪಾಯಿಂಟ್ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಪ್ರಧಾನಿಯನ್ನು ಯಾರು ನೇಮಕ ಮಾಡುತ್ತಾರೆ ಅಂತ. ಸರಿ, ಒಂದು 75ನೇ ವಿಧಿಯ ಅನ್ವಯ ಈ ನಮ್ಮ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರು ಸರ್? ಭಾರತ ರಾಷ್ಟ್ರಪತಿ ಯಾರನ್ನ? ಪ್ರಧಾನಿಯನ್ನ. ಹಾಗಾದರೆ ಸಿ ಎಂ ಅನ್ನ ಯಾರು ನೇಮಕ ಮಾಡ್ತಾರೆ ಸರ್? ನಮ್ಮ ರಾಜ್ಯದ ಈ ಗವರ್ನರ್ ಅವರು ಯಾರು ಅಂತ ಹೇಳ್ತೀವಿ, ಒಂದು ಗವರ್ನರ್ ಅವರು ಅಥವಾ ಈ ಒಂದು ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂತ ಹೇಳ್ತೇವೆ. ಸಿಂಪಲ್. ಹಾಗೆ ಈ ಒಂದು ರಾಷ್ಟ್ರಪತಿಗಳು ಯಾರ್ಯಾರಿಗೆ ನೇಮಕ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಲಿ. ಯಾರ್ಯಾರಿಗೆ ನೇಮಕ ಮಾಡ್ತಾರೆ ಸರ್? ಅಟಾರ್ನಿ ಜನರಲ್ ಅವರಿಗೆ ಇವರೇ ನೇಮಕ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಇವರೇ ನೇಮಕ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAG ಅವರಿಗೆ ಇವರೇ ನೇಮಕ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು UPSC ಅಧ್ಯಕ್ಷರನ್ನ ಇವರೇ ನೇಮಕ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು PMಗೆ ಇವರೇ ನೇಮಕ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಮಂತ್ರಿಮಂಡಲವನ್ನು ಇವರೇ ನೇಮಕ ಮಾಡ್ತಾರೆ. ಆ್ಯಂಡ್ ದೆನ್ ಅವರಿಗೆ ಪ್ರಮಾಣ ವಚನವನ್ನು ಓದಿಸಿರ್ತಕ್ಕಂಥ ವ್ಯಕ್ತಿಯು ಸಹ ಇವರೇ ಅಂತ ಹೇಳ್ತೇವೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು UPSC ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ JPSCಯ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿಯು ಸಹ ಇದೇ ಒಂದು ರಾಷ್ಟ್ರಪತಿಗಳು ಅಂತ ಹೇಳ್ತೇವೆ. ಸೊ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಒಂದು ರಾಜ್ಯಪಾಲರನ್ನು ನೇಮಕ ಮಾಡತಕ್ಕಂಥ ವ್ಯಕ್ತಿಯು ಸಹ ಇದೇ ಒಂದು ರಾಷ್ಟ್ರಪತಿಗಳು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಪಂಚದ ಅತ್ಯಂತ ದೊಡ್ಡ ನದಿ ದ್ವೀಪವಾಗಿರ್ತಕ್ಕಂತಹ ಮಜುಲಿ ಯಾವ ನದಿಯಲ್ಲಿ ಕಂಡುಬರುತ್ತೆ ಸರ್? ಬ್ರಹ್ಮಪುತ್ರ. ಇದನ್ನು ಸಹ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಸೊ ಇದು ಬ್ರಹ್ಮಪುತ್ರ ನದಿಯಲ್ಲಿ ಕಂಡುಬರ್ತಕ್ಕಂತಹ ಮಜುಲಿ ದ್ವೀಪ ಯಾವ ವರ್ಷ ಜಿಲ್ಲೆಯಾಗಿ ಘೋಷಣೆ ಆಯಿತು ಅಂತ ಕೇಳ್ತಾನೆ. 2016ರಲ್ಲಿ ಇದು ಜಿಲ್ಲೆಯಾಗಿ ಘೋಷಣೆ ಆಗುತ್ತೆ. ಹಾಗಾದರೆ ಒಂದು ಮಜುಲಿ ದ್ವೀಪ ಇದೆಯಲ್ವ, ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಒಂದು ಬ್ರಹ್ಮಪುತ್ರ ನದಿಗೆ 3 ಪ್ರಮುಖ ದ್ವೀಪಗಳು ಕಂಡುಬರ್ತವೆ. ಯಾವ್ದು ಸರ್? ಒಂದು ನೋಡಿದ್ವಿ ಮಜುಲಿ ಅಂತ. ಎರಡನೇದು ಯಾವುದು ಅಂದರೆ ಉಮಾನಂದ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಉಮಾನಂದ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ? ಇದೇ ಒಂದು ಅಸ್ಸಾಮಲ್ಲಿ ಕಂಡುಬರುತ್ತೆ. ಮೂರನೇದು ಯಾವುದು? ಪಿಕಾಕ್ ಅಂತ ಹೇಳ್ತೀವಿ. ಪಿಕಾಕ್ ಎಂತಕ್ಕಂಥ ಒಂದು ದ್ವೀಪವು ಸಹ ನಿಮಗೆ ಇದೇ ಒಂದು ಬ್ರಹ್ಮಪುತ್ರ ನದಿ ಮೇಲೆ ಕಂಡುಬರ್ತಕ್ಕಂಥ ಒಂದು ದ್ವೀಪವಾಗಿದೆ. ಇದು ಸಹ ನಿಮಗೆ ಅಸ್ಸಾಮಲ್ಲೇ ಕಂಡುಬರ್ತಕ್ಕಂಥ ಒಂದು ದ್ವೀಪವಾಗಿದೆ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗ್ತದೆ ಅಂತ ಕೇಳಿದಾನೆ. ಸರ್, ನಮ್ಮ ಮೈಸೂರಿನ ಹುಲಿ ಅಂತ ನಾವು ಯಾರನ್ನ ಹೇಳ್ತೀವಿ? ಯಾರನ್ನಂತಂದ್ರೆ ಸರ್ ದ್ಯಾಟ್ ಈಸ್ ಒಂದು ಟಿಪ್ಪು ಸುಲ್ತಾನ್ ಅವರನ್ನ ನಾವು ಮೈಸೂರಿನ ಹುಲಿ ಅಂತ ಹೇಳ್ತೀವಿ. ಹಾಗಾದರೆ ಇದನ್ನು ಕೇಳಿದಾನೆ ಅಂದರೆ ನಾವು ಏನೇನು ನೆನ್ಪಿಟ್ಕೊಳ್ಬೇಕು ಸರ್? ಆಂಗ್ಲೋ ಮೈಸೂರು ವಾರ್ಗಳು ಎಷ್ಟು ನಡೆದಿದ್ದಾವೆ? ಟೋಟಲಿ 3 ನಡೆದಿದ್ದಾವೆ. 4 ನಡೆದಿದ್ದಾವೆ. ಸೊ ಮೊದಲನೇದು ಯಾವಾಗ ಸರ್? 67ರಿಂದ ಯಾವಾಗ? 1767ರಿಂದ 1769 ಅಂತ ಹೇಳ್ತೀವಿ. ಹಾಗಾದರೆ ಎರಡನೇದು ಯಾವಾಗ ನಡೆದಿದೆ ಸರ್? ಇದನ್ನು ನಡೆದಿರ್ತಕ್ಕಂಥದ್ದು 80ರಿಂದ 84 ಅಂತ ಹೇಳ್ತೀವಿ. ಯಾವಾಗ? 1780ರಿಂದ 84. ಮೂರನೇದು ಸರ್ ಇದು 90ರಿಂದ 92ರವರೆಗೆ ನಡೆದಿದೆ. ಹಾಗಾದರೆ ನಾಲ್ಕನೇದು ಯಾವಾಗ ನಡೆದಿದೆ ಅಂದರೆ 1799ರಲ್ಲಿ ಇದು ನಡೀತದೆ. ಓಕೆ, ಹಾಗಾದರೆ ಇಲ್ಲಿ ನೀವು ಒಪ್ಪಂದಗಳನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕು. ಏನು ನೆನ್ಪಿಟ್ಕೊಳ್ತೀರಾ ಸರ್? MMS ಅಂತ. MMS ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಹೇಳ್ತೀವಿ. ಇದು ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಿಮಗೆ ಆಲ್ರೆಡಿ ಒಂದು ಶಿಫ್ಟಲ್ಲಿ ಈ ಪ್ರಶ್ನೆನ ಕೇಳಿದ್ದಾನೆ. ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಯಾವಾಗ ನಡೆದಿದೆ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಕೇಳಬಹುದು. ಫಸ್ಟ್ ಆ್ಯಂಡ್ ದೆನ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರನ್ನು ಯಾರು ಲೀಡ್ ಮಾಡಿದ್ರು ಸರ್? ಈ ಒಂದು ಹೈದರಾಲಿ ಅವರು ಲೀಡ್ ಮಾಡಿದ್ರು. ಹಾಗೆ ಮೂರನೇದು ಮತ್ತು ನಾಲ್ಕನೇದನ್ನು ಯಾರು ಲೀಡ್ ಮಾಡಿದ್ರು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಇಸ್ ಒಂದು ಟಿಪ್ಪು ಸುಲ್ತಾನ್ ಅಂತ. ಓಕೆ, ಏನಂತ ಹೇಳಬೇಕಾಗುತ್ತೆ? ಒಂದು ಟಿಪ್ಪು ಸುಲ್ತಾನ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಹಿರಿಯ ನಾಗರಿಕರು ಪ್ರಧಾನಮಂತ್ರಿ ವಯ ವಂದನಾ ಯೋಜನೆ ಅಡಿಯಲ್ಲಿ ಗರಿಷ್ಠ ಎಷ್ಟು ಮೊತ್ತವನ್ನು ಹೂಡಿಕೆ ಮಾಡಬಹುದು ಅಂತ ಕೇಳಿದ್ದಾನೆ. ಸರ್, ಯಾರು ಈ ಒಂದು ಹಿರಿಯ ನಾಗರಿಕರು ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟು ಹೂಡಿಕೆಯನ್ನು ಇವರು ಮಾಡಬಹುದು? ಎಷ್ಟು ಮಾಡಬಹುದು ಹೇಳ್ಬೋದಾ? 10 ಲಕ್ಷ, 15 ಲಕ್ಷ, ಆ್ಯಂಡ್ ದೆನ್ ನೆಕ್ಸ್ಟ್ 20 ಲಕ್ಷ ಮತ್ತು 7.5 ಲಕ್ಷ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಂದರೆ ಸರ್ ದ್ಯಾಟ್ ಈಸ್ ಒಂದು 15 ಲಕ್ಷ ಅಂತ ಹೇಳ್ತೀವಿ. ಸರ್ ಎಷ್ಟು ಅಂತ ಹೇಳ್ತೀವಿ? ಒಂದು 15 ಲಕ್ಷ ಅಂತ ಹೇಳ್ತೀವಿ. ಯಾವ ಒಂದು ಸ್ಕೀಮಿನ ಅಡಿಯಲ್ಲಿ ಅಂದರೆ ಸರ್ ಈ ಒಂದು ಪ್ರಧಾನಮಂತ್ರಿ ವಯ ವಂದನಾ ಯೋಜನೆ ಅಂತ ಹೇಳ್ತೀವಿ. ಸರ್ ಯಾರಿಗಿದೆ ಇದು? ಹಿರಿಯ ನಾಗರಿಕರ ಸಲುವಾಗಿ ಇದೆ. ಇದು ಯಾವ ವರ್ಷ ಲಾಂಚ್ ಆಯಿತು ಸರ್? 2025ರಲ್ಲಿ ಇದು ಲಾಂಚ್ ಆಗಿದೆ ಅಂತ ಹೇಳ್ತೇವೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಫುಲ್ ಫಾರ್ಮ್ ಕೇಳ್ತಾನೆ, ಇಲ್ಲ ಅಂದರೆ ಈ ಒಂದು ನಂಬರ್ ಕೇಳ್ತಾನೆ 15 ಲಕ್ಷ ಅನ್ನೋದನ್ನು. ಆ್ಯಂಡ್ ನೆಕ್ಸ್ಟ್ ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಒಂದು ಯೋಜನೆ ಯಾವುದು ಅಂತ. ಯಾವ್ದು ಸರ್ ಅದು ಯೋಜನೆ? ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅಂತ ಹೇಳ್ತೀವಿ. ಯಾವುದೇ ಒಂದು ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಯಾವಾಗ ಇದು ಲಾಂಚ್ ಆಗಿದೆ ಸರ್? ಜೂನ್ ತಿಂಗಳು 2025 ಅಂತ ಹೇಳ್ತೀವಿ. ಯಾಕಂದರೆ ನಿಮಗೆ ಡೇಟ್ ಕೇಳೋ ಚಾನ್ಸಸ್ ಇರುತ್ತೆ, ಮಂತ್ ಕೇಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಓಕೆ, ನಿಮಗೆ ಇಲ್ಲಿ ಈ GK ಪ್ರಶ್ನೆಗಳಾಯಿತು. ಇಲ್ಲಿ ಸ್ವಲ್ಪ ಮ್ಯಾಥ್ಸ್ ಕ್ವಶನ್ಗಳನ್ನು ನೀವೇನಾದರೂ ನೋಡ್ಕೊಳ್ತೀನಿ ಅಂತಂದರೆ ಸ್ವಲ್ಪ ಒಂದೆರಡು ಮ್ಯಾಥ್ಸ್ ಕ್ವಶನ್ಗಳನ್ನು ಮೇಲೆ ಇರೋದು ನೋಡ್ಕೊಳ್ಳುವ. ಇಲ್ಲಿದೆ ನೋಡಿ ಪ್ರಶ್ನೆ. ಒಂದು ಸಮಚತುರ್ಭುಜದ ಪಕ್ಕದ ಕೋನಗಳು 4:5 ಅನುಪಾತದಲ್ಲಿದ್ದರೆ ಅತಿ ದೊಡ್ಡ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಓಕೆ, ಸೊ ಅದನ್ನು ಪಾಸ್ ಮಾಡಿಕೊಂಡು ನೀವು ಆನ್ಸರ್ನ
ಮಾಡಿ ಆ್ಯಂಡ್ ನೆಕ್ಸ್ಟ್ ಈ ಒಂದು ಆನ್ಸರನ್ನು ನೀವು ಕಮೆಂಟ್ನ ಮಾಡ್ಕೊಳ್ಳಿ. ಓಕೆ, ಮಾಡಿ ಅಂತ ಹೇಳ್ತೇನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಂದು ಸಮಚತುರ್ಭುಜದ ವಿಸ್ತೀರ್ಣ 336 ಚದರ ಸೆಂಟಿಮೀಟರ್ ಇದೆ. ಒಂದು ಕರ್ಣ ಮೀನ್ಸ್ ಒಂದು ಡಯಾಗ್ನಲ್ 14 ಸೆಂಟಿಮೀಟರ್ ಇದೆ ಅಂತ, ಅದರ ಒಂದು ಸುತ್ತಳತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ. ಫಸ್ಟ್ ಡಯಾಗ್ನಲ್ ಕಂಡು ಹಿಡ್ಕೋರಿ, ಸೆಕೆಂಡ್ ಒಂದು, ಆ್ಯಂಡ್ ನೆಕ್ಸ್ಟ್ ಅದನ್ನು ಸೈಡ್ ಕಂಡು ಹಿಡ್ಕೊಂಡ್ರೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಕೆಲಸದ ಮೇಲೆ ಕೇಳಿದಾನೆ. ಸಿಂಪಲ್ ಕ್ವಶನ್. ಒಟ್ಟು ಕೆಲಸ 84 ಯೂನಿಟ್ಗಳು. ಒಬ್ಬ ಕಾರ್ಮಿಕನು ಮೊದಲ ದಿನ 2/3 ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ. ನಂತರ ಎರಡನೇ ದಿನ ಉಳಿದಿದ್ದರ 1/4 ಭಾಗವನ್ನು ಪೂರ್ಣಗೊಳಿಸುತ್ತಾನೆ. ಎಷ್ಟು ಯೂನಿಟ್ಗಳು ಇನ್ನೂ ಉಳಿದಿವೆ ಅಂತ ಕೇಳಿದಾನೆ. ಸರಿನಾ? ಸೊ ಇದನ್ನು ಸಹ ನೀವು ಶಾರ್ಟಲ್ಲಿ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಒಂದು ಕಾರು 60 ನಿಮಿಷಗಳಲ್ಲಿ 36 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ವೇಗವನ್ನು 20 km/h ಕಡಿಮೆ ಮಾಡಿದರೆ ಅದೇ ದೂರ ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದಾನೆ. ಸರಿನಾ? ಸೊ ಇದನ್ನು ಸಹ ಕ್ವಶನ್ ನೋಡ್ಕೊಳ್ಳಿ. ಸೊ ಇದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಕೇಳಿದಾನೆ, ಈಸಿಯಾಗಿರ್ತಕ್ಕಂಥ ಕ್ವಶನ್. ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ 5 km/h ಇದೆ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರವಾಹದ ವೇಗ 17 km/h ಆಗಿದೆ ಅಂತೆ. ಪ್ರವಾಹದ ಅನುಕೂಲದಲ್ಲಿ ದೋಣಿಯ ವೇಗವನ್ನು ಕಂಡುಹಿಡಿಯಿರಿ ಅಂತ. ಓಕೆ, ಇಷ್ಟು ಈಸಿ ಕ್ವಶನ್ ಕೇಳಿದಾನೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, 17 + 5 ಎಷ್ಟು ಅಂದರೆ 22 ಆಗುತ್ತೆ. ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದನ್ನು LCM ಮೇಲೆ ಒಂದು ಕ್ವಶನ್ ಕೇಳಿದ್ದಾನೆ. 2, 5, 8, 9 ಮತ್ತು 10ರಿಂದ ಪೂರ್ತಿಯಾಗಿ ವಿಭಜಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ. ಸೊ ಇದನ್ನು LCM ಮಾಡ್ಕೊಳ್ಳಿ, ಇದಕ್ಕೆ ಸಹ ನಿಮಗೆ ಆನ್ಸರ್ ಬರುತ್ತೆ. ಸರಿನಾ? ಸೊ ಇದಾಗಿತ್ತು ಇಲ್ಲಿವರೆಗೆ ಮೇ 4 ಸೆಕೆಂಡ್ ಹಾಗೆ ಥರ್ಡ್ ಶಿಫ್ಟಲ್ಲಿ ಕೇಳಲಾಗಿರ್ತಕ್ಕಂಥ ಸಮ್ GK ಹಾಗೆ ಸಮ್ ಮ್ಯಾಥ್ಸ್ ಪ್ರಶ್ನೆಗಳ ಒಂದು ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.